ಹಲೋ ಫ್ರೆಂಡ್ಸ್, ಈಗ ನಾನು ಮತ್ತೆ ಖಾದಿಯ ವಿಷಯವಾಗಿ ಬಂದಿದ್ದೇನೆ. ಸೊ ಬನ್ನಿ ನೋಡೋಣ. ಸೊ ನಾನು ನಿನ್ನೆ ನಿಮಗೆ ಈ ಒಂದು ಪ್ರಚಲಿತ ಸೊ ವಿಷಯಗಳ ಬಗ್ಗೆ ಹೇಳಿದೆ, ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೆ. ಸೊ ಹಲವಾರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ನೋಟ್ಸ್ಗಳನ್ನ ಕೂಡ ನೀವು ಓದ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ಮತ್ತಷ್ಟು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊತಾ ಹೋಗೋಣ ಅಂತ ಹೇಳ್ಬೋದಾಗಿದೆ. ಸೊ ಬನ್ನಿ, ತಡ ಮಾಡೋದು ಬೇಡ. ಸೊ ಬೇಗ ತಿಳ್ಕೊತಾ ಹೋಗ್ತಾರೋಣ. ಸೊ ಎಲ್ಲರೂ ತಪ್ಪಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಮೊದಲಿಗೆ ಈ ಒಂದು KVSC ಅವ್ರು ಏನು ಮಾಡ್ತಾರೆ ಅಂತಂದರೆ, ಪ್ರಾಜೆಕ್ಟ್ ರಿಹ್ಯಾಬ್ ಅಂತ ಹೇಳಿ ಒಂದು ಪ್ರಾಜೆಕ್ಟನ್ನು ಶುರು ಮಾಡ್ತಾರೆ. ಓಕೆನಾ? ಇದೇನು ಅಂತಂದ್ರೆ ನೋಡಿ, ಇಲ್ಲಿ ಪ್ರಾಜೆಕ್ಟ್ ರಿಹ್ಯಾಬ್ ಆನೆ ಮಾನವನನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳಿಕೊಟ್ಟಿದ್ರೆ. ಸೊ ಏನಿದು ಆನೆ ಮಾನವನನ್ನು ಕಡಿಮೆ ಮಾಡುತ್ತದೆ, ಸೊ ಜೇನುನೊಣಗಳನ್ನು ಬೆಳೆಸಿಕೊಂಡು ದಾಳಿ ಮಾಡುತ್ತದೆ, ಇದನ್ನು ಇತ್ತೀಚೆಗೆ ಆಸಾಂನಲ್ಲಿ ಪ್ರಾರಂಭಿಸಲಾಯಿತು ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಏನಿದು ಪ್ರಾಜೆಕ್ಟ್ ರಿಹ್ಯಾಬು, ಸೊ ಏನಿದು ಜೇನುನೊಣ ಅಂತ ಇದೆ, ಆನೆ ಅಂತ ಇದೆ, ಮಾನವ ಅಂತ ಇದೆ, ಸೊ ಇದೇನು ಅರ್ಥ ಆಗ್ತಿಲ್ವೇ ಅಂತ ಹೇಳಿ ನಿಮಗೆ ಕನ್ಫ್ಯೂಷನ್ ಆಗ್ತಿರ್ಬೋದು. ಸೊ ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ. ನೋಡಿ, ಇದು ಪ್ರಾಜೆಕ್ಟ್ ರಿಹ್ಯಾಬ್ ಅಂದ್ರೆ ಏನು ಅಂತಂದ್ರೆ, ನೋಡಿ ಇಲ್ಲಿ ಈ ಪ್ರಾಜೆಕ್ಟ್ ರಿಹ್ಯಾಬ್ ಬಿ ಫೆನ್ಸಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಜೇನುನೊಣಗಳ ಒಂದು ಬೇಲಿಗಳನ್ನ ಹಾಕ್ತಾರೆ. ಸೊ ಜೇನುನೊಣಗಳ ಬೇಲಿಗಳು. ಸೊ ಏನಕ್ಕೆ ಹಾಕ್ತಾರೆ ಅಂತಂದ್ರೆ, ಆನೆಗಳು ಆ ಒಂದು ಬೇಲಿಯನ್ನ ದಾಟಿ ಬರಬಾರ್ದು ಅಂತ ಹೇಳಿ ಮಾಡುವಂಥದ್ದು. ಓಕೆನಾ? ಸೊ ಇದೊಂದು ರಿಹ್ಯಾಬ್ ಪ್ರಾಜೆಕ್ಟ್ ಅಂತ ಹೇಳಿ ಹೇಳ್ತಾರೆ. ಅದ ಹೆಸರೇನು, ಪ್ರಾಜೆಕ್ಟ್ ರಿಹ್ಯಾಬ್ ಅಂತ ಹೇಳಿ ಇದು ಶುರು ಮಾಡಿರುವಂತ ಅಂತ ಹೇಳ್ಬೋದಾಗಿದೆ. ನೋಡಿ, ಇದು ಪ್ರಾಜೆಕ್ಟ್ ರಿಹ್ಯಾಬ್ ಅನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC ಜಾರಿಗೊಳಿಸಿದೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಇದು ಬಹಳ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಕ್ವಶನ್ ಆಗಿರುತ್ತೆ. ಓಕೆನಾ? ಬಹಳ ಇಂಪಾರ್ಟೆಂಟ್. ಸೊ ಇದರಿಂದ ಏನಾಗುತ್ತೆ ಅಂತ ಕೂಡ ಆದಷ್ಟು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ. ಸೊ ಏನಾಗುತ್ತೆ ಅಂತಂದ್ರೆ, ಸೊ ನೋಡಿ, ನಾನು ನಿಮ್ಗೆ ಒಂದು ಪಿಕ್ಚರ್ ಅನ್ನ ತೋರಿಸ್ತೀನಿ. ನೋಡಿ, ಈ ಒಂದು ಪಿಕ್ಚರ್ ಅನ್ನ ನೋಡ್ತಾ ಇದ್ರೆ, ನೋಡಿ ಇಲ್ಲಿ ಆನೆ ಇದೆ. ಓಕೆನಾ? ಇಲ್ಲೊಂದು ಆನೆ ಇದೆ. ಮತ್ತೆ ನೋಡಿ, ಇಲ್ಲಿ ಬಿ ಫೆನ್ಸಿಂಗ್ ಅಂತ ಹೇಳಿ ಮಾಡ್ತಾರೆ. ನೋಡಿ, ಇಲ್ಲಿ ನೋಡಿ, ಪುಟ್ಟ ಪುಟ್ಟ ಆದಂತ ಒಂದು ಪೆಟ್ಟಿಗೆಗಳಿದೆ. ಈ ಪೆಟ್ಟಿಗೆಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಜೇನುನೊಣಗಳನ್ನ ಸಾಕಾಣಿಕೆ ಮಾಡ್ತಾರೆ ಇಲ್ಲಿ ಚಿಕ್ಕ ಚಿಕ್ಕ ಪೆಟ್ಟಿಗೆಗಳಲ್ಲಿ. ಓಕೆನಾ? ಸೊ ಮತ್ತೆ ಈ ಒಂದು ನೋಡಿ, ಕಟ್ಟಿಗೆಗಳ ಮಧ್ಯದಲ್ಲಿ ಒಂದು ಪೆಟ್ಟಿಗೆಗಳನ್ನ ಹಾಕಿ ಈ ರೀತಿಯಾಗಿ ಒಂದು ಬೇಲಿಗಳ ರೀತಿಯಲ್ಲಿ ಇಲ್ಲಿ ಹಾಕುವಂಥದ್ದು. ಅದನ್ನ ಏನ್ ಹೇಳ್ತೀವಿ ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ಬಿ ಫೆನ್ಸಿಂಗ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಜೇನುನೊಣಗಳ ಬೇಲಿಗಳು ಅಂತ ಹೇಳ್ತೀವಿ, ಅಥವಾ ಬಿ ಬೇಲಿಗಳು ಅಂತ ಹೇಳಿ ಕೂಡ ಇಲ್ಲಿ ಬಂದಿರುವಂಥದ್ದು. ನೀವು ಜೇನುನೊಣಗಳ ಬೇಲಿಗಳು ಅಂತ ಹೇಳಿ ಅನ್ಕೋಬಹುದು. ಸೊ ಏನಾಗುತ್ತೆ ಅಂತಂದ್ರೆ, ಆನೆಗಳು ಇದನ್ನ ದಾಟಿ ಬಂತು ಅಂತಂದ್ರೆ, ಇದರಲ್ಲಿರೋ ಜೇನುನೊಣಗಳು ಏನಾಗುತ್ತೆ, ಹೊರಗೆ ಬರುತ್ತೆ. ಅದರಿಂದ ಏನಾಗುತ್ತೆ, ಆನೆಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಈ ಆನೆಗಳು ಈ ಬೇಲಿಗಳನ್ನ ನೋಡಿದ ತಕ್ಷಣ ಏನ್ ಮಾಡುತ್ತೆ ಅಂತಂದ್ರೆ, ಹಂಗೆ ವಾಪಸ್ ಹೋಗ್ಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಈ ಒಂದು ಬೇಲಿ ಆಚೆಗೆ ಯಾರು ವಾಸ ಮಾಡ್ತಿರ್ತಾರೆ, ಸೊ ಈ ಜನಗಳು, ಸೊ ಅವ್ರಿಗೆ ಇದರಿಂದ ಏನು ತೊಂದರೆ ಆಗಲ್ಲ ಅನ್ನೋದು ಒಂದು ಉದ್ದೇಶ ಅಂತ ಹೇಳ್ಬೋದಾಗಿದೆ. ಸೊ ಅದು ಈ ಒಂದು ಪ್ರಾಜೆಕ್ಟ್ ನ ಒಂದು ಉದ್ದೇಶ. ಸೊ ಏನಕ್ಕೋಸ್ಕರ ಮಾಡಬೇಕು ಇದನ್ನ ಅಂತ ಹೇಳಿದ್ರೆ, ನೋಡಿ, ಇದರಿಂದ ಏನಾಗಿದೆ ಅಂತಂದ್ರೆ, ನೋಡಿ, 2014-2019 ನಡುವೆ ಆನೆ ಮಾನವನ ಸಂಘರ್ಷದಿಂದಾಗಿ ಸುಮಾರು 403 ಸಾವುಗಳು ಸಂಭವಿಸಿದೆ. ಸೊ ಒಡಿಶಾದಲ್ಲಿ 397, ಜಾರ್ಖಂಡ್ನಲ್ಲಿ 349, ಆಸಾಂನಲ್ಲಿ 332, ಕರ್ನಾಟಕದಲ್ಲಿ ನೋಡಿ 170. ಸೊ ಈ ರೀತಿಯಾಗಿ ಸೊ ಹಲವಾರು ಸಾವು ನೋವುಗಳು ಸಂಭವಿಸಿದ್ದು ಈ ಆನೆಗಳ ದಾಳಿಯಿಂದಾಗಿ. ಸೊ ಇದಕ್ಕೆ ಏನಾದರೂ ಒಂದು ನಾವು ಪರಿಣಾಮಕಾರಿಯಾಗಿ ಮಾಡಬೇಕು, ಮತ್ತೆ ಇದರಿಂದ ನಮಗೆ ಸಹಾಯ ಕೂಡ ಆಗಬೇಕು ಅನ್ನೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಈ ಒಂದು ರಿಹ್ಯಾಬ್ ಅನ್ನ ಅವರು ಓಪನ್ ಮಾಡುವಂಥದ್ದು. ಸೊ ಓಕೆನಾ? ಸೊ ರಿಹ್ಯಾಬ್ ಅಂತ ಹೇಳಿ ಓಪನ್ ಮಾಡ್ತಾರೆ. ಸೊ ಇದೇನ್ ಮಾಡ್ತಾರೆ ಅಂತಂದ್ರೆ, ನೋಡಿ, ಇದರಿಂದ ಏನಾಗುತ್ತೆ ಅಂತಂದ್ರೆ, ಪೆಟ್ಟಿಗೆಗಳಲ್ಲಿ ಜೇನುನೊಣಗಳು ಇರೋದ್ರಿಂದ ಅದ್ರ ಸಾಕಾಣಿಕೆ ಕೂಡ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ನೋಡಿ ಇಲ್ಲಿ ಇದು ಹೆಚ್ಚು ವೆಚ್ಚದಾಯಕವಾಗಿದೆ. ನೋಡಿ, ಬೇಲಿಗಳನ್ನು ನಿರ್ಮಿಸಲು ಅಥವಾ ಕಂದಕಗಳನ್ನು ಅಗೆಯುವುದಕ್ಕೆ ಹೋಲಿಸಿದರೆ ಪರಿಣಾಮಕಾರಿಯಾಗಿದೆ ಅಂತ ಕೂಡ ಹೇಳ್ತಾರೆ. ಇದು ಹೇಗೆ ಅಂತಂದ್ರೆ, ಅದೇ ಸಮಯದಲ್ಲಿ ಇದು ಜೇನು ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇರುವಂತದ್ದು, ಮತ್ತು ರೈತರ ಆದಾಯವನ್ನು ಹೆಚ್ಚಿಸುತ್ತದೆ ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನೇನು ಉಪಯೋಗ ಅಂತಂದ್ರೆ, ಅರಣ್ಯ ಪ್ರದೇಶವನ್ನು ಪುನರುತ್ಪಾದಿಸುವುದು, ಹವಾಮಾನ ಬದಲಾವಣೆ ಸಮಸ್ಯೆಗಳು, ಕ್ಲೈಮೇಟ್ ಚೇಂಜ್ ಅಂತ ಏನ್ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಕ್ಲೈಮೇಟ್ ಚೇಂಜ್ ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ಸೊ ಇದರಿಂದ ನಮಗೆ ಬಹಳ ಸಹಾಯ ಆಗುತ್ತೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಖಂಡಿತವಾಗ್ಲೂ ಈ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೋಡಿ, ಈ ಒಂದು ಬೇಲಿಗಳಾಗಿ ಇರಿಸಲಾಗಿದೆ. ಸುಮಾರು 15-20 ಜೇನು ಪೆಟ್ಟಿಗೆಗಳನ್ನ ಸಂರಕ್ಷಿಸಬೇಕಾಗಿದೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಸುಮ್ಮನೆ ಗೂಗಲ್ ಒಂದು ಪಿಕ್ಚರ್ಗಳು ಎಷ್ಟೊಂದು ಸಿಗುತ್ತೆ. ಬಿ ಫೆನ್ಸಿಂಗ್ ಅಂತ ಹೊಡಿರಿ, BEFENCING ಅಂತ ಹೇಳಿ ಟೈಪ್ ಮಾಡಿ ಸುಮ್ಮನೆ, BEFENCING, ಬಿ ಫೆನ್ಸಿಂಗ್ ಅಂತ ಹೊಡೆದ್ರೆ ಖಂಡಿತವಾಗ್ಲೂ ನಿಮಗೆ ಹಲವಾರು ಫೋಟೋಸ್ಗಳು ಬರುವಂಥದ್ದು. ಅದರಿಂದ ನೋಡಿದ ತಕ್ಷಣ ನಾನು ಇವಾಗ ನಿಮಗೂ ಕೂಡ ತೋರಿಸ್ತೀನಿ ಆ ಫೋಟೋಸ್ ಎಲ್ಲ ಹೇಗಿದೆ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಏನಿದು ಬಿ ಫೆನ್ಸಿಂಗು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಕೂಡ ನಿಮಗೆ ಐಡಿಯಾ ಬರುವಂಥದ್ದು. ಸೊ ಇದೊಂದು ಇವರ ಒಂದು ಯೋಚನೆ ಅಂತ ಹೇಳ್ಬೋದಾಗಿದೆ, KVIC. ಸೊ ಇದು ಪ್ರಾಜೆಕ್ಟ್ ರಿಹ್ಯಾಬ್. ಸೊ ಯಾರು ಮಾಡಿದ್ದು ಅಂತಂದ್ರೆ, ನೋಡಿ, KVIC ಅವರು ಸೊ ಜಾರಿಗೊಳಿಸುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಇದನ್ನ ನೀವು ತಿಳ್ಕೊಬೇಕು ಅಂತ ಹೇಳಿ ನಾನು ಇಲ್ಲಿ ಹಾಕಿರುವಂಥದ್ದು. ಸೊ ಇದೇ ರೀತಿಯಾಗಿ ನೋಡಿ, ಇನ್ನಷ್ಟು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದೀನಿ. ಈ KVICಯ ರಿಹ್ಯಾಬ್ ಯೋಜನೆ ಅಂದ್ರೆ ಏನು ಅಂತ ಹೇಳಿ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ ನೋಡಿ.
ಹೀಗೆ ಇತ್ತೀಚೆಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, ಸೊ ಯಾರು ನಿತಿನ್ ಗಡ್ಕರಿ ಅವರು ಹೇಳಿದರೆ, ಏನಂತ ಹೇಳಿದ್ದಾರೆ ನೋಡಿ, ಒಂದು ರಿಹ್ಯಾಬ್ ಎಂಬ ದೊಡ್ಡ ಯಶಸ್ಸು ಗಳಿಸಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಹೀಗಾಗಿ ಬೇರೆ ರಾಜ್ಯಗಳಲ್ಲೂ ಕೂಡ ಜಾರಿಯಾಗಬೇಕಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಡಿಶಾ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಆಸಾಮು, ಛತ್ತೀಸ್ಗಢ, ಸೊ ತಮಿಳುನಾಡು ಮತ್ತು ಕೇರಳ ಸೇರಿದೆ ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ಖಂಡಿತವಾಗ್ಲೂ ಈ ರಿಹ್ಯಾಬ್ ಸೆಂಟರ್ ಬಗ್ಗೆ ನೀವು ಆದಷ್ಟು ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ಸೊ ಇಲ್ಲಿ ಆ, ನಮ್ಮ ಕರ್ನಾಟಕದ ಹೆಸರು ಕೂಡ ಇಲ್ಲಿ ಬಂದಿದೆ ನೋಡಿ. ಸೊ ನೋಡಿ, ಈ ಯೋಜನೆಯನ್ನು ಮೊದಲು ಕರ್ನಾಟಕದಲ್ಲಿ ಪ್ರಾರಂಭಿಸಲಾಯಿತು. ಬಹಳ ಇಂಪಾರ್ಟೆಂಟ್ ಕ್ವಶನ್. ಸೊ ರಿಹ್ಯಾಬ್ ಅನ್ನೋದನ್ನ ಫಸ್ಟ್ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಆಮೇಲೆ ಆಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸೊ ಇದೇ ರೀತಿಯಾಗಿ ಮಾಡ್ತಾ ಹೋದ್ರು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಆ ಯೋಜನೆಗಳು ಏನು ಅನ್ನೋದು ಕೂಡ ನಿಮಗೆ ಹೇಳುತ್ತೆ. ನಾನು ಇವಾಗ ಹೇಳಿದ್ದೀನಲ್ಲ, ಸೊ ಅದೇ ರೀತಿಯಾಗಿ ಎಲ್ಲ ಇರುವಂಥದ್ದು ನೋಡೋದು ಬೇಲಿಯಾಗಿ ಬೆಳೆಸುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದರಿಂದ ಏನು ಉಪಯೋಗ ಅಂತ ಹೇಳಿ ಎಲ್ಲ ಕೊಟ್ಟಿರುವಂಥದ್ದು ಖಂಡಿತವಾಗ್ಲೂ ಓದಿ. ಮತ್ತೆ ಇದೊಂದು ಇಂಪಾರ್ಟೆಂಟ್ ನೋಡಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಸೊ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಲಿಸ್ಟ್ ನಲ್ಲಿ ಹಾಕ್ತಾರೆ ನೋಡಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಒಂದು ಭಾಗವಾಗಿದೆ ಅಂತ ಹೇಳಿ, ಅದು ನಿಮಗೆ ಗೊತ್ತೇ ಇದೆ. ನೀಲಗಿರಿ ಬಯೋಸ್ಪಿಯರ್ ಅಲ್ಲಿ ಒಂದು ಭಾಗ ಯಾವುದು? ನಾಗರಹೊಳೆ ರಾಷ್ಟ್ರೀಯ. ಸೊ ಇದೇನ್ ಮಾಡ್ತಾರೆ ಅಂತಂದ್ರೆ ನೋಡಿ, ಇಲ್ಲಿ 2021ರಲ್ಲಿ ಶ್ರೀವಿಲ್ಲಿ ಪುತ್ತೂರ್, ಸೊ ಓಕೆನಾ, ಮೇಘಮಲೆ ಹುಲಿ ಸಂರಕ್ಷಿತ ಪ್ರದೇಶವನ್ನು ಪಟ್ಟಿಗೆ ಸೇರಿಸಲಾಯಿತು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಯಾವ್ಯಾವ ಉದ್ಯಾನವನವನ್ನ ಸೊ ಏನಂತ ಕರೀತಾರೆ ನೋಡಿ, ಏನಂತ ಕರೀತಾರೆ? ಸೊ ಈಗ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಕರೀತಾರೆ. ಇವತ್ತು ನಾಗರಹೊಳೆ ಉದ್ಯಾನವನ, ಇದೆಲ್ಲನೂ ಜಿಕೆ. ಸೊ ಬಹಳ ಚೆನ್ನಾಗಿ ನೀವು ನೆನ್ಪಿಟ್ಕೋಬೇಕು ಇವೆಲ್ಲನೂ, ಓಕೆನಾ. ಯಾವಾಗ ಸ್ಥಾಪನೆ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್. ಆಮೇಲೆ ಏನ್ ಮಾಡ್ತಾರೆ, ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಉದ್ಯಾನವನವನ್ನು ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿತು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಈ ಒಂದು ಪಟ್ಟಿಗೆ, ಸೊ ಈ ಒಂದು ಪ್ರಾಜೆಕ್ಟ್ ರಿಹ್ಯಾಬ್ ಒಂದು ಪಟ್ಟಿಗೆ ಸೊ ಯಾವ್ದನ್ನ ಸೇರಿಸಿದ್ರು ಕೂಡ ನನ್ಗೆ ಒಂದು ಸಣ್ಣದಾಗಿ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇವಾಗ ನಿಮಗೆ ಪ್ರಾಜೆಕ್ಟ್ ರಿಹ್ಯಾಬ್ ಬಗ್ಗೆ ಸೊ ಒಂದು ನಾಲೆಜ್ ಬಂದಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡೋಣ ನೋಡಿ, KVIC ಮೊಂಪಾ ಅಂತ ಹೇಳಿ ಹೇಳ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, KVIC ಮೊಂಪಾ ಕೈಯಿಂದ ಮಾಡಿದ ಕಾಗದದ ಘಟಕ ಅಂತ ಹೇಳಿ ಹೇಳ್ತಾರೆ. ಈ ಒಂದು ಹ್ಯಾಂಡ್ ಮೇಡ್ ಪೇಪರ್ಸ್ ಯೂನಿಟ್ ಅಂತ ಏನ್ ಹೇಳ್ತೀವಿ ಅದು, ಓಕೆನಾ. ನೋಡಿ, ಖಾದಿ ಮತ್ತು ಗ್ರಾಮೋದ್ಯೋಗ KVIC ಇತ್ತೀಚೆಗೆ ಸೊ ಮೊಂಪಾ ಕೈಯಿಂದ ಮಾಡಿದ ಕಾಗದ ತಯಾರಿಕೆ ಘಟಕವನ್ನು ಸ್ಥಾಪಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹ್ಯಾಂಡ್ ಮೇಡ್ ಪೇಪರ್ ಯೂನಿಟ್ ಅನ್ನ ಸೊ ಈ ಒಂದು ಸ್ಥಾಪನೆ ಮಾಡ್ತಾರಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ, ಮೊಂಪಾ ಕೈಯಿಂದ ಮಾಡಿದ ಕಾಗದವು 1000 ವರ್ಷಗಳ ಹಿಂದಿನ ಪರಂಪರೆಯಾಗಿದೆ ಮತ್ತು ಹೊಸ ಘಟಕದೊಂದಿಗೆ ಪುನರ್ ಜೀವನಗೊಂಡಿದೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಘಟಕದ ಬಗ್ಗೆ ಕೂಡ ಕೊಟ್ಟಿದ್ದಾರೆ ನೋಡಿ. ಮೊಂಪಾ ತಂತ್ರವನ್ನು ಆಧರಿಸಿ ತಯಾರಿಸಿದ ಕಾಗದವನ್ನು ವಾಣಿಜ್ಯ ಉತ್ಪಾದನೆಗೆ ಹೆಚ್ಚಿಸಲು ಘಟಕವನ್ನು ಸ್ಥಾಪಿಸಿದೆ. ಅಲ್ಲದೆ ಘಟಕವು ಅರುಣಾಚಲ ಪ್ರದೇಶದ ಸ್ಥಳೀಯ ಉದ್ಯೋಗವನ್ನು ಸೃಷ್ಟಿಸುತ್ತದೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಖಂಡಿತವಾಗ್ಲೂ ಯಾವ ಪ್ರದೇಶ? ಅರುಣಾಚಲ ಪ್ರದೇಶ. ಈ ಮೊಂಪಾ ಅಂದ್ರೆ ಏನು? ಕೈಯಿಂದ ಮಾಡಿದ ಒಂದು ಕಾಗದ, ಅದ್ ನೆನಪಿರ್ಬೇಕು. ಮೊಂಪಾ ಕೈಯಿಂದ ಮಾಡಿದ ಕಾಗದದ ಬಗ್ಗೆ, ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಸಣ್ಣದಾಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ಅದನ್ನ ಓದಿ ಆ ಪೇಪರ್ ಯೂನಿಟ್ ಬಗ್ಗೆ ನೀವು ತಿಳ್ಕೊಳ್ಳಬೇಕು. ನೋಡಿ, ಈ ಒಂದು ಯೋಜನೆ ಏನು ಅನ್ನೋದು ಕೂಡ ಕೊಟ್ಟಿದ್ದೀನಿ, ಖಂಡಿತವಾಗ್ಲೂ ನೀವು ನೋಡ್ಕೋಬೇಕಾಗುತ್ತೆ. ನೋಡಿ, ಈ ಕುಶಲಕರ್ಮಿಗಳು ದಿನಕ್ಕೆ 400 ರೂಪಾಯಿ ಮೊಂಪಾ ಕೈಯಿಂದ ಮಾಡಿದ ಕಾಗದವನ್ನು ತಯಾರಿಸಲು ತರಬೇತಿ ಪಡೆದ ಸ್ಥಳೀಯ ಹಳ್ಳಿಗಳ 12 ಮಹಿಳೆಯರು ಮತ್ತು ಸೊ 12 ಪುರುಷರೊಂದಿಗೆ ಘಟಕವು ಪ್ರಾರಂಭವಾಗಲಿದೆ ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಸೊ ಈ ಒಂದು ದಿನಕ್ಕೆ 400 ರೂಪಾಯಿ ಸಂಭಾವನೆ ಬರುತ್ತಂತೆ ಅವ್ರಿಗೆ. ಸೊ ಈ ರೀತಿಯಾಗಿ ಎಲ್ಲ ಇನ್ಫಾರ್ಮೇಶನ್ ಇರುವಂಥದ್ದು. ಸೊ ಇದೆಲ್ಲ ಜನರಲ್ ರೀತಿಯಂತಹ ಇನ್ಫಾರ್ಮೇಶನ್ ನೀವು ಇದನ್ನ ತಿಳ್ಕೊಬೇಕು ಅಂತ ಹೇಳಿ ಹೇಳ್ತೀನಿ, ಓಕೆನಾ. ಸೊ ಯಾವ್ಯಾವ್ದು ಇಂಪಾರ್ಟೆಂಟು ಖಂಡಿತವಾಗ್ಲೂ ನೀವು ಅದನ್ನ ಅಂಡರ್ಲೈನ್ ಮಾಡ್ಕೊಂಡು ನೀವು ಓದ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಅದ್ರ ಕೂಡ ಇದನ್ನು ಹಿನ್ನೆಲೆ ಕೂಡ ಕೊಟ್ಟಿದ್ದಾರೆ. ಮೊಂಪಾ ಕೈಯಿಂದ ಮಾಡಿದ ಕಾಗದವನ್ನು ಜಪಾನ್, ಟಿಬೆಟ್, ಭೂತಾನ್ ಮತ್ತು ಥೈಲ್ಯಾಂಡ್ ನಂತಹ ಇತರ ದೇಶಗಳಿಂದ 2 ಕಾರಣಗಳಿಗಾಗಿ ಮಾರಾಟ ಮಾಡಲಾಗುತ್ತಿತ್ತು ಅಂತ ಹೇಳಿ ಕೂಡ ಕೊಡ್ತಾರೆ. ಸೊ ಅಲ್ಲೂ ಕೂಡ ಮಾರಾಟ ಮಾಡ್ತಿದ್ರಂತೆ. ಸೊ ಒಂದು ಮೊಂಪಾ ಕೈಯಿಂದ ಮಾಡಿದ ಕಾಗದವನ್ನು ಸೊ ಉದ್ಯಮವು ದೊಡ್ಡದಾಗಿ ಮತ್ತು ಎರಡನೆಯದಾಗಿ ಈ ದೇಶಗಳಲ್ಲಿ ಆಗ ಕಾಗದದ ತಯಾರಿಕೆ ಉದ್ಯಮಗಳು ಇರಲಿಲ್ಲ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯ ಕಾಗದದ ತಯಾರು ಮಾಡಕ್ಕೆ ಇರಲಿಲ್ವಂತೆ. ಸೊ ಖಂಡಿತವಾಗ್ಲೂ ಮೊಂಪಾ ಅನ್ನೋದನ್ನ ತಯಾರು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಈ ರೀತಿಯಂತ ಒಂದು ಫ್ಯಾಕ್ಟ್ಸ್ಗಳನ್ನ ನೀವು ಓದ್ಕೋಬೇಕು ಅಂತ ಹೇಳಿ ನಾನು ಹೇಳ್ತೀನಿ, ಓಕೆನಾ. ಸೊ ನೋಡಿ, ಮೊಂಪಾ ಕೈಯಿಂದ ಮಾಡಿದ ಕಾಗದವನ್ನು ಶುಗು ಶೇಂಗ್ ಎಂಬ ಸ್ಥಳೀಯ ಮರದಿಂದ ತಯಾರಿಸಲಾಗುತ್ತದೆ. ನೋಡಿ, ಈ ರೀತಿಯಾದಂಥ ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್, ಓಕೆನಾ. ಈ ಮೊಂಪಾ ಯಾವ ರೀತಿಯಂತ ಮರದಿಂದ ಅವರು ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಮುಂದಿನದಾಗಿ KVIC ಈ ಒಂದು ಕುಶಲಕರ್ಮಿಗಳನ್ನು ಸಬಲೀಕರಣಗೊಳಿಸಲು 150 ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಅಂತ ಹೇಳಿ ಕೊಡ್ತಾರೆ. ಸೊ ಏನಿದು 150 ಕಾರ್ಯಕ್ರಮಗಳು ಮಾಡಿದೆ, ಓಕೆ. ಅದರಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಕಾರ್ಯಕ್ರಮಗಳನ್ನ ಮಾತ್ರ ನಾನು ನಿಮಗೆ ತಗೊಂಡು ಬಂದಿದ್ದೀನಿ. ಏನ್ ಪಾಸಿಬಿಲಿಟೀಸ್ ಕೇಳ್ಬೋದು ಅನ್ನೋದ್ರ ಬಗ್ಗೆ. ಸೊ ನಾನು ಅದು ಕೆಲವೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಗಳನ್ನ ನಾನು ನಿಮಗೆ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಮೊದಲನೇದಾಗಿ ಸೊ ಕುಮ್ಹಾರ್ ಸಶಕ್ತೀಕರಣ್ ಯೋಜನಾ ಅಂತ ಹೇಳಿ ಹೇಳ್ತಾರೆ, ಓಕೆನಾ. ಕುಮ್ಹಾರ್ ಸಶಕ್ತೀಕರಣ್ ಯೋಜನೆ ಅಂತ ಹೇಳಿ ಹೇಳುವಂಥದ್ದು. ಸೊ ಖಂಡಿತವಾಗ್ಲೂ ಇದನ್ನ ನೀವು ತಿಳ್ಕೊಬೇಕು. ನೋಡಿ, ಇಲ್ಲಿ ಇದು KVICಯ
ಇದು ದೂರದ ಸ್ಥಳಗಳಲ್ಲಿ ಕುಂಬಾರ ಸಮುದಾಯವನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಸೊ ಇದು ಕುಂಬಾರದ ಒಂದು ಸಮುದಾಯಕ್ಕೆ ಹೇಳ್ಬೋದು ಅಂತ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ಅವ್ರಿಗೆ ಮಾಡಿದಂಥ ಈ ಒಂದು ಪ್ರೋಗ್ರಾಮ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ನೋಡಿ, KVIC ಎಲೆಕ್ಟ್ರಿಕ್ ಚಾಕ್ ಮತ್ತು ಸುಧಾರಿತ ಕುಂಬಾರಿಕೆ ಉತ್ಪನ್ನಗಳಂತಹ ಹೊಸ ತಂತ್ರಜ್ಞಾನದ ಕುಂಬಾರಿಕೆ ಉಪಕರಣಗಳನ್ನು ಒದಗಿಸುತ್ತದೆ ಅಂತ ಹೇಳಿ ಕೊಡ್ತಾರೆ. ಈ ಕುಂಬಾರರು ಏನೇನು ಮಾಡ್ತಾರೆ, ಸೊ ಅದಕ್ಕೆ ಈ ಒಂದು ಟೆಕ್ನಾಲಜಿ, ಸೊ ಏನೇನು ಈ ಎಲೆಕ್ಟ್ರಿಕ್ ರೀತಿಯಾದಂಥ ವಸ್ತುಗಳು, ಇವಾಗ ಕುಂಬಾರಿಕೆ ಮಾಡಬೇಕಾದ್ರೆ ಸೊ ಏನೇನು ತಿರುಗುವಂತಹ ವಸ್ತುಗಳೆಲ್ಲ ಮಾಡ್ತಾರೆ, ಅದಕ್ಕೇನು ಮಾಡ್ತಾರೆ, ಎಲೆಕ್ಟ್ರಿಕ್ ರೀತಿಯಾದಂಥ ವಸ್ತುಗಳನ್ನ ಅವ್ರಿಗೆ ಕೊಟ್ಟು ಪ್ರೋತ್ಸಾಹ ಮಾಡ್ತಾರೆ. ಸೊ ಅದೇ ಈ ಒಂದು ಯೋಜನೆಯ ಅಡಿಯಲ್ಲಿ ಬರುವಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಕುಂಬಾರ್ ಸಶಕ್ತ ಕಿರಣ್ ಯೋಜನೆ ಯಾರಿಗೆ ಸಂಬಂಧಪಟ್ಟಿದ್ದು? ಕುಂಬಾರರ ಸಮುದಾಯಕ್ಕೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ನೋಡಿ, ಹನಿ ಮಿಷನ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಕೂಡ ತಿಳ್ಕೊಳ್ಬೇಕು. ಬಹಳ ಇಂಪಾರ್ಟೆಂಟ್. ನಾನು ಸ್ಕೀಮ್ಸ್ ಹೇಳುವಾಗ KVIC ಸ್ಕೀಮ್ಸ್ ಬಗ್ಗೆ ಕೊಟ್ಟಿದ್ದೀನಿ ನೋಡಿ, ಅದ್ರಲ್ಲಿ ಹನಿ ಮಿಷನ್ ಅಂತ ಹೇಳಿ ಬಂದೇ ಬರುತ್ತೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು. ಅದು ನೋಡಿ, ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ, ಇಷ್ಟು ತಿಳ್ಕೊಂಡ್ರೆ ಸಾಕು ನಿಮಗೆ. ಓಕೆನಾ? ಗ್ರೂಪ್ಸಿಗೆಲ್ಲ ಇಷ್ಟೇ ಕೇಳೋದು. ಓಕೆನಾ? ಮಿಷನ್ ಅಡಿಯಲ್ಲಿ ನೋಡಿ, KVIC ಜೇನು ಪೆಟ್ಟಿಗೆಗಳನ್ನು ಬಳಸುವುದು ಮತ್ತು ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ಇರಿಸುವ ಬಗ್ಗೆ ತರಬೇತಿ ನೀಡುತ್ತದೆ ಅಂತ ಹೇಳಿ ಕೊಡುತ್ತೆ. ಹನಿ ಮಿಷನ್, ಸೊ ರಿಹ್ಯಾಬ್ ಅದೆಲ್ಲ ಏನು ಬರುತ್ತೆ, ರಿಹ್ಯಾಬು, ಈ ಒಂದು ಹನಿ ಮಿಷನ್, ಸೊ ಎಲ್ಲ ಒಂದೇ ರೀತಿಯಾದಂತಹ ಒಂದು ಇದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಒಂದೇ ರೀತಿಯಾದಂಥ ಇದರ ಸಾಲಿನಲ್ಲಿ ಬರುವಂಥದ್ದು ಈ ಒಂದು ಎಲ್ಲ ವಿಷಯಗಳು ತಿಳ್ಕೋಬೇಕು ಇದನ್ನೆಲ್ಲ ನಾನು. ಓಕೆನಾ? ಈ ಹನಿ ಮಿಷನ್ ಬಗ್ಗೆನೂ ಕೂಡ ಕೊಟ್ಟಿದ್ದೀನಿ. ಸೊ ಖಂಡಿತವಾಗ್ಲೂ ಇದನ್ನ ನೀವು ಓದ್ಕೊಳ್ಳಿ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಈ ರೀತಿಯಂಥ ಸ್ಟ್ಯಾಟಿಸ್ಟಿಕ್ಸ್ ಕೂಡ ನೀವು ಒಂದು ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಓಕೆನಾ? ಎಷ್ಟು ಪರ್ಸೆಂಟೇಜು ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆನಾ? ಮತ್ತೆ ಇನ್ನೊಂದು ಏನು ಅಂತಂದರೆ, ಬೆಬಿಕ್ ದೇಬ್ರಾಯ್ ವರದಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಬೆಬಿಕ್ ದೇಬ್ರಾಯ್ ಅನ್ನೋರು ಒಬ್ಬ ವ್ಯಕ್ತಿ ಹೆಸರು. ಓಕೆನಾ? ಬೆಬಿಕ್ ದೇಬ್ರಾಯ್ ಅವರು ಒಂದು ವರದಿಯನ್ನ ಕೊಡ್ತಾರೆ. ಸೊ ಈ ಒಂದು ಕೃಷಿ ಅಭಿವೃದ್ಧಿ ಸಮಿತಿಯ ಸ್ಥಾಪಿಸಲಾಯಿತು ಅಂತ ಹೇಳಿ ಕೊಡ್ತಾರೆ ಇವರ ಅಧ್ಯಕ್ಷತೆಯಲ್ಲಿ. ಸೊ ಒಂದು ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ, ಒಂದು ಶಿಫಾರಸಿನ ಮೇಲೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ನೋಡಿ, ಇವರು ಜೇನು ನೊಣಗಳ ಒಂದು ವ್ಯವಸ್ಥೆ ಬಗ್ಗೆ ಸೊ ಒಂದು ಸಂಕ್ಷಿಪ್ತವಾಗಿ ಒಂದು ವಿವರವನ್ನು ಅವ್ರಿಗೆ ಕೊಡ್ತಾರೆ. ಅದರಲ್ಲಿ ತಗೊಂಡಿರುವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಸೊ ಏನು ಈ ಒಂದು ಹನಿ ಮಿಷನ್ನಿಂದ ಏನಾಗುತ್ತೆ, ಈ ಹನಿ ಮಿಷನ್ನಿಂದ ಬಂದಂಥ ವರದಿ ಏನೇನಿದೆ ಅಂತ ಹೇಳಿ ಕೂಡ ಸಂಕ್ಷಿಪ್ತವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸುಮ್ಮನೆ ಇದನ್ನ ಓದಿ ನೀವು ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, KVIC ಮೂಲಕ ಖಾದಿ ಮುಖವಾಡಗಳ ಆನ್ಲೈನ್ ಮಾರಾಟ ಅಂತ ಹೇಳಿ ಕೊಡ್ತಾರೆ. ಸಾರಿ, ಮುಖವಾಡ ಅಂತಂದ್ರೆ ಏನು ಗೊತ್ತಾ? ಸೊ ಇಲ್ಲಿ ಮುಖವಾಡ ಅಂತಂದ್ರೆ ಮಾಸ್ಕ್. ಓಕೆನಾ? MASK. ಈ ಒಂದು ಕೋವಿಡ್ ಟೈಮ್ನಲ್ಲಿ ಒಂದು ಮಾಸ್ಕ್ ಅನ್ನ ಮಾಡ್ತಾರೆ. ಓಕೆನಾ? ಕೋವಿಡ್ KVIC ಮೂಲಕ ಖಾದಿ ಮುಖವಾಡಗಳು ಅಂತ ಏನು ಹೇಳ್ತಾರೆ, ಅಥವಾ ಮಾಸ್ಕ್ ಅಂತ ಹೇಳ್ತೀವಲ್ಲ, ಸೊ ಆನ್ಲೈನ್ ಮಾರಾಟವನ್ನ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಇದು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಸೊ ತನ್ನ ವೆಬ್ಸೈಟ್ನಲ್ಲಿ ಈ ಒಂದು ಆನ್ಲೈನ್ ಮೂಲಕ ಮಾಡ್ತಾ ಇರಂತೆ. ಖಂಡಿತವಾಗ್ಲೂ ಸೊ ಇದ್ರಲ್ಲಿ ಏನು ಇಂಪಾರ್ಟೆಂಟ್ ಅಂತಂದ್ರೆ ನೋಡಿ, ಈ ರೀತಿ ತಿಳ್ಕೋಬೇಕು. ಪ್ರತಿ ಪೀಸೆಗೆ 100 ರೂಪಾಯಿಗೆ ಮಾರಾಟ ಮಾಡುತ್ತಿದೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತೆ ಅದ್ರ ಬಗ್ಗೆ ಕೂಡ ತಿಳ್ಕೋಬೇಕು. ನೋಡಿ ಏನೇನು ಹಾಕಿದ್ದಾರೆ ನೋಡಿ, ಬಿಳಿ ಹತ್ತಿ, ಕಪ್ಪು ಪೈಪಿಂಗು, ಮುದ್ರಿತ ರೇಷ್ಮೆ ವಸ್ತುಗಳಲ್ಲಿ ರೇಷ್ಮೆ ಮುಖವಾಡಗಳು ಮತ್ತು ಘನ ಬಣ್ಣಗಳ ಮತ್ತು ಟ್ರೈ ಕಲರ್ ಪೈಪಿಂಗ್ನೊಂದಿಗೆ ಸೊ ಬಿಳಿ ಕಾಟನ್ ಮಾಸ್ಕ್ಗಳನ್ನು ಎಂಬ 4 ವಿಧದ ಮುಖವಾಡಗಳನ್ನು ಆಯ್ಕೆ ಮಾಡುವ ಆಯ್ಕೆಯನ್ನು ಖರೀದಿಗಾರರು ಹೊಂದಿರುತ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಯಾವ್ಯಾವ ಥರ ಇದೆ ನೋಡಿ, ಬಿಳಿ ಹತ್ತಿ ಅಂತೆ, ಮತ್ತೆ ಕಪ್ಪು ಪೈಪಿಂಗ್ ರೀತಿಯಾದಂಥ ವಸ್ತುಗಳಿರುವಂಥದ್ದು, ಸೊ ಈ ರೀತಿಯಾಗಿ ರೇಷ್ಮೆ ರೀತಿಯಾದಂಥ ವಸ್ತುಗಳಿರುವಂಥದ್ದು, ಸೊ ಈ ರೀತಿಯಾಗಿ ಎಲ್ಲ ವಿಧ ವಿಧವಾಗಿ ಘನ ಬಣ್ಣಗಳಿರುವಂಥದ್ದು, ಸೊ ಈ ರೀತಿಯಾಗೆಲ್ಲ ಮಾರಾಟ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ಅದರ ಮಹತ್ವ ಕೂಡ ಕೊಟ್ಟಿದ್ದಾರೆ. ಸೊ ಖಂಡಿತವಾಗಿ ನೋಡಿ, ಸಿಲ್ಕ್ ಮುಖವಾಡಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರಂತೆ, ಅದ್ರ ಬಗ್ಗೆನೂ ಕೂಡ ನೀವು ತಿಳ್ಕೋಬೇಕು. ಸೊ ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡಿ, 2 ಒಳ ಪದರಗಳು 100% ಶುದ್ಧ ಹತ್ತಿ ಈ ರೀತಿಯಾಗಿ ಮಾಡಿರುವಂಥದ್ದು. ಸೊ ಈ ಒಂದು ಸಿಲ್ಕ್ ಮುಖವಾಡಗಳು ಸೊ ಈ ರೀತಿಯಾದಂಥ ಆನ್ಲೈನ್ ಮುಖಾಂತರ ಈ ಒಂದು ಮಾಸ್ಕ್ಗಳನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಬಂದಿರುವಂತಹ ಒಂದು ವಿಷಯ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡೋಣ. ಸೊ ಇನ್ನೊಂದು 2 ಸುದ್ದಿಗಳಿದೆ. ITPB ತನ್ನ ಸಿಬ್ಬಂದಿಗೆ ಉತ್ಪನ್ನಗಳನ್ನು ಸಂಗ್ರಹಿಸಲು KVIC ಯೊಂದಿಗೆ ಪಾಲುದಾರಿಕೆ ಹೊಂದಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ITPB ಅವರು ಏನ್ ಮಾಡ್ತಾರೆ, ಒಪ್ಪಂದ ಮಾಡ್ಕೊಂತಾರೆ, MOU ಮಾಡ್ಕೊಂತಾರೆ ಈ ಒಂದು KVIC ಅವ್ರ ಜೊತೆಗೆ. ಸೊ ITPB ಅಂದ್ರೆ ಏನು ಅಂತಂದ್ರೆ, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಸೊ ಅವರು ಇವ್ರ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾರೆ. ಸೊ ಏನಂತಂದ್ರೆ, ಸುಮಾರು 10 ಲಕ್ಷ ಸಿಬ್ಬಂದಿಗೆ ವಿವಿಧ ಸ್ವದೇಶಿ ಮತ್ತು ಖಾದಿ ಸರಕುಗಳನ್ನು ಖರೀದಿಸುವ ಸಲುವಾಗಿ KVIC ಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, 1200 ಕ್ವಿಂಟಾಲ್ ಸಾಸಿವೆ ಎಣ್ಣೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದಿಂದ ಪಡೆಯುವ ಒಟ್ಟು 1.73 ಕೋಟಿ ರೂಪಾಯಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೋಡಿ, ಈ ರೀತಿಯಾದಂತಹ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಮುಖ್ಯಾಂಶಗಳು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ. ನೋಡಿ, ಇದೆಲ್ಲನೂ ಕೂಡ ಸುಮ್ಮನೆ ಆ ರೀತಿ ತಿಳ್ಕೊಂಡು ಹೋಗ್ಬೇಕು. ಪ್ರಶ್ನೆಗಳು ಬಂದ್ಬಿಡುತ್ತೆ. ಈ KVIC ಅವರು ಈ ಒಂದು
ಸ್ವದೇಶಿ ಮತ್ತೆ ಖಾದಿ ಸರಕುಗಳನ್ನು ಪಡ್ಕೊಳ್ಳೋಕ್ಕೆ ಯಾರಿಂದ ಅವರು ಈ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಂಥ ಪ್ರಶ್ನೆಗಳು ಖಂಡಿತವಾಗ್ಲೂ ಬರುತ್ತೆ. ಸೊ ಇದೆಲ್ಲ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟು ಇನ್ನೊಂದು ಏನು ಅಂತಂದ್ರೆ, KVIC ಬಿದಿರು ಮತ್ತು ಶ್ರೀಗಂಧದ ತೋಟಗಳ ಉಪಕರ್ಮವನ್ನು ಪ್ರಾರಂಭಿಸುತ್ತದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಬಿದಿರು ಅಂದ್ರೆ ಬ್ಯಾಂಬೂ ಅಂಡ್ ಸ್ಯಾಂಡಲ್ ವುಡ್. ಸೊ ಈ ರೀತಿಯಾದಂಥ ಒಂದು ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಇವಾಗ ಸಸಿಗಳನ್ನ ನಡೆಯೋದು, ಸೊ ಇದ್ರ ಬಗ್ಗೆ ಅಂತ ಹೇಳಿ ಕೂಡ ಕೊಟ್ಟಿರುವಂಥದ್ದು. ಸೊ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಜೂನ್ 22, 2020 ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಸ್ವತ್ತುಗಳನ್ನು ಸೊ ಹಣ ಗಳಿಸುವ ಸಲುವಾಗಿ ಶ್ರೀಗಂಧದ ಮರ ಮತ್ತು ಬಿದಿರು ತೋಟವನ್ನು ಪ್ರಾರಂಭಿಸಿತು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಮುಖ್ಯಾಂಶಗಳು, ಸೊ KVIC ತನ್ನ ನಾಸಿಕ್ ತರಬೇತಿ ಕೇಂದ್ರದಲ್ಲಿ 500 ಬಿದಿರು ಮತ್ತು ಶ್ರೀಗಂಧದ ಸಸಿಗಳನ್ನು ನೆಡುವ ಮೂಲಕ ತನ್ನ ತೋಟದ ಶಾಲೆಯನ್ನು ಪ್ರಾರಂಭಿಸಿತು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಇದನ್ನು ತಿಳ್ಕೊಬೇಕು. ಅದ್ರ ಮುಖ್ಯಾಂಶಗಳನ್ನ ಕೊಟ್ಟಿದ್ದೀನಿ. ಈ ಬಿದಿರಿನ ಸಸಿಗಳು ಅಸ್ಸಾಂನಿಂದ ತರಿಸಲಾಗಿತ್ತು. ಎಲ್ಲಿಂದ ತರಿಸಿದ್ರು? ಸೊ ಅಸ್ಸಾಂನಿಂದ ತರಿಸಿದ್ರಂತೆ. ಸೊ ಈ ಒಂದು ಬಿದಿರುಗಳನ್ನ, ಸೊ ಈ ರೀತಿಯಂತಹ ಮಹತ್ವಗಳು ಕೂಡ ಕೊಟ್ಟಿದ್ದೀನಿ. ಇದರಿಂದ ಪ್ರಯೋಜನ ಏನು ಕೂಡ ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ ನೀವು ಯಾವುದೇ ಒಂದು ವಿಷಯವನ್ನು ಓದಬೇಕಾದ್ರೆ ಸೊ ನೀವು ತಿಳ್ಕೊಬೇಕು ಏನಕ್ಕೋಸ್ಕರ ಇದನ್ನ ಮಾಡ್ತಾ ಇರುವಂಥದ್ದು. ಸೊ ಇದಕ್ಕೆ ಅವರು ಎಷ್ಟು ವೆಚ್ಚವನ್ನು ಮಾಡ್ತಾ ಇದ್ದಾರೆ, ಸೊ ಇದನ್ನ ಮಾಡೋದ್ರಿಂದ ಏನು ಅದರಿಂದ ಉಪಯೋಗ ಆಗುತ್ತೆ, ಸೊ ಈ ರೀತಿಯಾದಂಥ ವಿಷಯಗಳನ್ನ ನೀವು ತಿಳ್ಕೊಬೇಕು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಕರೆಂಟ್ ಅಫೇರ್ಸ್ ಇಷ್ಟೇ. ಸೊ ನಾಳೆ ಕೂಡ ಇನ್ನೊಂದಷ್ಟು ಕರೆಂಟ್ ಅಫೇರ್ಸ್ನ ತಗೊಂಡ್ಬಂದು ಕೊಡ್ತೀನಿ KVIC ಬಗ್ಗೆ. ಸೊ ಖಂಡಿತವಾಗ್ಲೂ ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾರ್ಕ್ ಮಾಡ್ಕೊಂಡು ಓದಿ ನೋಡಿ. ಎಲ್ಲ ಪೂರ್ತಿಯಾಗಿ ಬಯಟ್ ಮಾಡುವಂಥ ಅಗತ್ಯ ಇಲ್ಲ. ಕೆಲವೊಂದು ಫ್ಯಾಕ್ಟ್ಸ್ ಪಾಯಿಂಟ್ಸ್ಗಳನ್ನ ನಾನು ಇವಾಗ ತೋರಿಸಿದ್ನಲ್ಲ, ಆ ರೀತಿಯಾದಂಥ ಒಂದು ಪಾಯಿಂಟ್ಸ್ಗಳನ್ನ ನೀವು ಸೊ ಓದ್ಕೊಂಡ್ರೆ ಸಾಕು. ಸೊ ಅಷ್ಟೇ ಗ್ರೂಪ್ ಸಿ ಲೆವೆಲ್ಗೆ ಕೇಳುವಂಥದ್ದು ಅಂತ ಹೇಳ್ಬೋದಾಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ಸು. ಸೊ ಈ ರೀತಿಯಾದಂಥ ಒಂದು ಸಂಕ್ಷಿಪ್ತವಾಗಿ ಈ ರೀತಿಯಾದಂಥ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ರೀತಿಯಲ್ಲೆಲ್ಲ ಕೇಳಿದ್ರೆ ನಿಮ್ಗೆ ಏನಕ್ಕೆ ಅಂದರೆ ಒಂದು ನಾಲೆಜ್ ಬರಲಿ ಅಂತ ಹೇಳಿ. ಯಾವ್ದಾರ ಒಂದು ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಅದನ್ನ ಅನಾಲಿಸಿಸ್ ಮಾಡಿ ಅದಕ್ಕೆ ಉತ್ತರವನ್ನು ಕೊಡೋಷ್ಟು ಒಂದು ನಾಲೆಜ್ ಬರಲಿ ಅಂತ ಹೇಳಿ ನಾನು ಈ ಒಂದು ಇಷ್ಟೊಂದು ಪಾಯಿಂಟ್ಸ್ನ ಕೊಡ್ತಾ ಇರೋದು. ನೋಡಿ, ಒಂದು ವಿಷಯದಲ್ಲೇ ನಾನು ಇಷ್ಟೊಂದು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಇರೋವಂಥದ್ದು. ಸೊ ಖಂಡಿತವಾಗ್ಲೂ ಈ ರೀತಿಯಂಥ ಪಾಯಿಂಟ್ಸ್ಗಳು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ, ಸ್ವಲ್ಪ ನಾಲೆಜ್ ಇಂಪ್ರೂವ್ ಆಗಲಿ ಅಂತ ಹೇಳಿ ನಾನು ನಿಮಗೆ ಕೊಡ್ತಾ ಇರೋಂಥದ್ದು. ಸೊ ಖಂಡಿತವಾಗ್ಲೂ ಸೊ ಈ ಒಂದು ನೋಟ್ಸ್ಗಳನ್ನ ಓದ್ಕೊಳ್ಳಿ. ನೋಡಿ, ಇದು ಕನ್ನಡದಲ್ಲಿ ಕೂಡ ಇದೆ, ನಾನು ಇಂಗ್ಲೀಷಲ್ಲಿ ಕೂಡ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಚೆನ್ನಾಗಿ ಓದ್ಕೊಳ್ಳಿ, ಬಾಯ್ ಅಂತ ಹೇಳ್ತೀನಿ.